ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 14. ಅವರು ಅವಳ ಸುತ್ತ ನಿಂತಿದ್ದರು. ಕೃಷ್ಣ ಪರಮಾತ್ಮ, ನೀನೇ ದಾರಿ ತೋರಿಸು ನನಗೆ. ಸಾಯಲು ಭಯವಿಲ್ಲ, ಆದರೆ ಇಂಥ ಕಟುಕರ ಕೈಯಿಂದ ಸಾಯಲು ಬಯಸುವುದಿಲ್ಲ ನಾನು ಎಂದು ಮನದಲ್ಲೇ ಕೃಷ್ಣನಲ್ಲಿ ಮೊರೆಯಿಟ್ಟಳು. ನೇರ ಕಡಲಿಗೆ ಹೋಗಲೇ, ಅಂದು ಸೀತಾಮಾತೆಯನ್ನು ಭೂಮಿ ತನ್ನೊಳಗೆ ಕರೆದೊಯ್ದಂತೆ ಈ ಸಾಗರ ದೇವತೆ ನನ್ನನ್ನು ಅವಳಲ್ಲಿ ಕರೆದೊಯ್ಯುವಳೆ. ಹೀಗೆ ನೂರಾರು ಯೋಚನೆಗಳು ಅವಳ ಮನಸ್ಸಲ್ಲಿ ಬರುತ್ತಿದ್ದವು. ಆದರೆ ಅನ್ಯಾಯ ಎಲ್ಲಿ ನಡೆಯುತ್ತೋ ಆವಾಗ ನಾನು ನ್ಯಾಯ ಒದಗಿಸಲು ಬಂದೇ ಬರುವೆ ಎಂದು ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿರಲಿಲ್ಲವೇ? ಆದರೆ ಕೈಯಲ್ಲಿ ಮುರಳಿ, ಕಿರೀಟದಲ್ಲಿ ಕಂಗೊಳಿಸುವ ನವಿಲುಗರಿ, ಮುಕುಂದ, ಗೋವುಗಳ ಗೋಪಾಲಕನಾಗಿ ಅಥವಾ ಇಂಥದ್ದೇ ರೂಪದಲ್ಲಿ ಬರುವೆ ಎಂದು ಎಲ್ಲಿಯೂ ಹೇಳಲಿಲ್ಲ. ಅವನು ಸಕಲ ಚರಾಚರಗಳ ಹೃದಯಗಳಲ್ಲಿ ವಾಸವಾಗಿದ್ದಾನೆ. ಆದರೆ ಆ ಪರಮಾತ್ಮನನ್ನು ಅರಿಯುವ ಕಾರ್ಯವನ್ನು ಎಲ್ಲರೂ ಮಾಡುವುದಿಲ್ಲ ಅಷ್ಟೆ. ಶಿವಿಗೆ ಅನ್ಯಾಯವಾಗಲು ಬಿಡುವನೇ ಅವನು? ಖಂಡಿತ ಇಲ್ಲ. ಆ ಕಟುಕರು ಅವಳನ್ನು ಸ್ಪರ್ಶಿಸುವ ಮೊದಲೇ ನೆಲಕ್ಕುರುಳಿ ಬಿದ್ದಿದ್ದರು. ಅವರ ಬಾಯಲ್ಲಿ ಮೂಗಲ್ಲಿ ರಕ್ತ ಬರುತ್ತಿತ್ತು. ರಕ್ತ ಬರುವಂತೆ ಅವರನ್ನು ಹೊಡೆದವರು ಯಾರು ಎಂದು ಅವಳು ನೋಡಿದಾಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ. ಅವನ ಕಣ್ಗಳು ಕೋಪದಿಂದ ಕೆಂಡಾಮಂಡಲವಾಗಿದ್ದವು. ಅವರಿಗೆ ಹಿಗ್ಗಾಮುಗ್ಗ ಬಾರಿಸುತ್ತಲೇ ಇದ್ದ. ಅವರು ನೋವಿನಿಂದ ಅಮ್ಮ ಎಂದು ಕಿರುಚಿದರು. ಅವನು ಅವರ ಎದೆಯ ಮೇಲೆ ಕೂತವನೇ. ಏನಂದೆ? ಇನ್ನೊಂದು ಸಾರಿ ಹೇಳು. ಅಮ್ಮ ಅಮ್ಮ ಎಂದರು ಆ ಕಟುಕರು. ಅಮ್ಮ? ಹಾಂ, ನೋವಾಗುವಾಗ ಪ್ರತಿಯೊಬ್ಬನ ಗಂಟಲಿನಿಂದ ಹೊರಡುವ ಶಬ್ದ ಅದೇ ಅಮ್ಮ. ಅವಳು ಕೂಡ ಹೆಣ್ಣು ಕಂಡ್ರು. ನಿಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿದವಳು. ಮಗುವಿಗೆ ಜನ್ಮ ನೀಡುವಾಗ ಅವಳು ದೈಹಿಕವಾಗಿ ಅನುಭವಿಸುವ ನೋವು ಎಷ್ಟು ಅಂತ ಗೊತ್ತೇನ್ರೋ? ಅಷ್ಟು ನೋವನ್ನು ಆ ಮಗುವಿನ ಮುದ್ದಾದ ಮುಖ ನೋಡಿದ ಕೂಡಲೇ ಮರೆತು ಬಿಡ್ತಾಳೆ. ಅದು ತಾಯಿ ಪ್ರೀತಿ. ಪ್ರತಿಯೊಬ್ಬ ತಾಯಿ ಬಯಸುವುದು ತಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿರಬೇಕು, ಎಲ್ಲರಿಗೂ ಮಾದರಿಯಾಗಿರಬೇಕು ಎಂದು. ಆ ತಾಯಿಗೆ ಮಕ್ಕಳ ಮೇಲಿರುವ ಪ್ರೀತಿ, ಅವರಿಗಾಗಿ ಅವಳು ಮಾಡುವ ತ್ಯಾಗ ತಿಳಿದಿದ್ದರೆ ನಿಮ್ಮಂಥ ನೀಚರು ಸಮಾಜದಲ್ಲಿ ಇರ್ತಿರಲಿಲ್ಲ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಅವರೆಲ್ಲರೂ ಶಿವಿಯ ಕಾಲು ಹಿಡಿದು, ನಮ್ಮನ್ನು ಕ್ಷಮಿಸು ತಂಗ್ಯವ್ವ. ಈ ಅಣ್ಣ ಹೇಳಿದ ಮಾತಿಂದ ನಾವು ಮಾಡ್ತಾ ಇದ್ದದ್ದು ಘೋರವಾದ ಅಪರಾಧ ಎಂಬ ಅರಿವಾಯಿತು. ಆ ವ್ಯಕ್ತಿಯ ಬಳಿ, ಅಣ್ಣ, ನೀನು ಹೇಳಿದ್ದು ಅಷ್ಟು ನಿಜ. ಆದರೆ ಇದನ್ನೆಲ್ಲ ತಿಳಿಸಿ ಹೇಳಲು ನಮಗೆ ಯಾರಿರಲಿಲ್ಲ ಅಣ್ಣ. ನಾವು ನಮ್ಮ ತಾಯಿ ಮುಖ ಕೂಡ ನೋಡಿರಲಿಲ್ಲ. ನಾವು ಅನಾಥರು. ಅನಾಥಾಶ್ರಮದಲ್ಲಿ ಬೆಳೆದು ಡಿಗ್ರಿಯ ತನಕ ಓದಿದೆವು. ಕೆಲಸ ಹುಡುಕಿ ಇಲ್ಲಿಗೆ ಬಂದಿದ್ದು ಅಣ್ಣ. ನಾವೆಲ್ಲರೂ ಬೇರೆ ಬೇರೆ ಊರಿಂದ ಬಂದವರು. ಇಲ್ಲಿ ಒಳ್ಳೆ ಉದ್ಯೋಗ ದೊರೆಯಲು ಯಾರದಾದರೂ ರೆಕಮೆಂಡೇಷನ್ ಬೇಕು ಅಂತಾರೆ. ಕೆಲವು ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಿದಾಗ ಅವರು ಲಕ್ಷ ಲಕ್ಷ ದುಡ್ಡು ಕೇಳ್ತಾರೆ. ನಾವು ಅಷ್ಟು ದುಡ್ಡನ್ನು ಎಲ್ಲಿಂದ ತರೋದು? ನಮ್ಮಂಥ ಅನಾಥರಿಗೆ, ಯಾರೂ ದಿಕ್ಕಿಲ್ಲದವರಿಗೆ ಇಲ್ಲಿ ಬದುಕಲು ಕಷ್ಟ. ಇಲ್ಲಿ ಬದುಕುವವರು ಶ್ರೀಮಂತರು ಮಾತ್ರ. ದುಡ್ಡಿದ್ರೆ ಮಾತ್ರ ಈ ಸಮಾಜ ಗೌರವ ಕೊಡುವುದು. ನಾವೆಲ್ಲ ಒಂದೇ ಹಾದಿಯಲ್ಲಿ ಬಂದು ಸೇರಿದವರು. ಪೋಲಿ ಪೊರ್ಕಿ ಆಗಬೇಕು ಎಂದು ನಾವು ಬಯಸಲಿಲ್ಲ. ಆದರೆ ಪರಿಸ್ಥಿತಿ ಹಾಗಿತ್ತು. ನಮ್ಮನ್ನು ಕ್ಷಮಿಸಿ. ಮನುಷ್ಯ ಹುಟ್ಟುವಾಗ ಮುಗ್ಧನಾಗಿರುತ್ತಾನೆ. ಅವನು ಪೋಲಿ ಪೊರ್ಕಿ ದೊಡ್ಡ ದೊಡ್ಡ ಕ್ರಿಮಿನಲ್ ಆಗಲು ನಮ್ಮ ಸಮಾಜವು ಒಂದು ಕಾರಣ. ನಿಜ ಅಲ್ವೇ? ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಅವರಲ್ಲಿ ಕೆಲವರಾದರೂ ಬದಲಾಗಬಹುದಲ್ಲವೇ? ಒಮ್ಮೆ ತಪ್ಪು ಮಾಡಿದವನನ್ನು ಸಮಾಜ ಎಂದೂ ತಪ್ಪಿತಸ್ಥರಾಗಿ ಕಾಣುತ್ತದೆಯೇ ಹೊರತು ಅವರಿಗೆ ಬದಲಾಗಲು ಅವಕಾಶ ಕೊಡುವುದಿಲ್ಲ. ನಾಳೆ ಈ ಅಡ್ರೆಸ್ಗೆ ಬನ್ನಿ, ನಿಮಗಲ್ಲಿ ಕೆಲಸ ಸಿಗುತ್ತೆ ಎಂದು ವಿಸಿಟಿಂಗ್ ಕಾರ್ಡನ್ನು ಅವರ ಕೈಗಿತ್ತನು. ಅವರು ಸರಿ ಎಂಬಂತೆ ತಲೆಯಾಡಿಸಿ ಅಲ್ಲಿಂದ ಹೋದರು. ಅಷ್ಟರಲ್ಲಿ ತೇಜಸ್ ಮತ್ತು ಚರಣ್ ಅಲ್ಲಿಗೆ ಬಂದರು. ಶಿವಿ ತೇಜಸ್ನನ್ನು ಅಪ್ಪಿಕೊಂಡು ಜೋರಾಗಿ ಅತ್ತಳು. ಪುಟ್ಟ, ಅಳ್ಬೇಡ, ಏನಾಯಿತು ಎಂದು ಕೇಳಿದಾಗ ನಡೆದುದೆಲ್ಲವನ್ನು ತಿಳಿಸಿದಳು. ತೇಜಸ್ ಆ ವ್ಯಕ್ತಿಯ ಬಳಿ, ತುಂಬ ಥ್ಯಾಂಕ್ಸ್ ಸರ್, ನೀವು ಸರಿಯಾದ ಸಮಯಕ್ಕೆ ಬರೆದಿದ್ರೆ ನನ್ನ ಪುಟ್ಟನ ಗತಿ ಏನಾಗ್ತಿತ್ತು. ದೇವರಂತೆ ಬಂದರೆ ಎಂದು ಕೈ ಮುಗಿದನು. ನೋಡಿ, ನನಗೂ ತಂಗಿ ಇದ್ದಾಳೆ. ಈ ಥರ ದೊಡ್ಡ ಮಾತು ಹೇಳಬೇಡಿ. ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಲು ಇಲ್ಲಿಗೆ ಬಂದಿದ್ದೆ. ಆಗ ಇವರ ಅಳು ಕೇಳಿಸ್ತು. ಹೋಗಲಿ ಬಿಡಿ, ಇನ್ನು ಮುಂದೆ ಹೀಗೆ ರಾತ್ರಿ ಒಬ್ಬರೇ ಹೊರಗೆ ಬರಲು ಬಿಡಬೇಡಿ. ಸರ್, ನಿಮ್ಮ ಹೆಸರು? ನಾನು ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಬಿಡಿ, ಸರ್ ಅಂತ ಕರಿಬೇಡಿ. ಮುಂದೆ ಭೇಟಿಯಾಗುವ ಸಂದರ್ಭ ಬಂದರೆ ಆವಾಗ ಹೇಳ್ತೀನಿ ನನ್ನ ಹೆಸರು. ಬಾಯ್.
ಎಂದು ಹೇಳಿ ಅಲ್ಲಿಂದ ಹೋದ. ಚರಣ್ ಮತ್ತು ತೇಜಸ್ ಕಾರಿನಲ್ಲಿ ಬಂದಿದ್ದರು. ತೇಜಸ್ ಶಿವಿಯನ್ನು ಕರೆತಂದು ಹಿಂದೆ ಕೂರಿಸಲು ಡೋರ್ ಓಪನ್ ಮಾಡಿದಾಗ ಅದನ್ನು ಮುಚ್ಚಿ ಮುಂದೆ ಕುಳಿತಳು. ತೇಜಸ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತನು. ಚರಣ್ ಹಿಂದಿನ ಸೀಟಿನಲ್ಲಿ ಕೂತ. ಶಿವಿ ತೇಜಸ್ನ ತೋಳಿಗೊರಗಿ ನಿದ್ರೆಗೆ ಜಾರಿದಳು. ಚರಣ್ ಸೀಟಿಗೊರಗಿ ಕಣ್ಣು ಮುಚ್ಚಿ ನಡೆದುದೆಲ್ಲವನ್ನು ಯೋಚಿಸತೊಡಗಿದನು. ತನು ಬಂದು ಮಾತನಾಡಿ ಹೋದ ಮೇಲೆ ನಾನು ಅಮ್ಮ ಸದು ಅಂಕಲ್ ಮನೆಗೆ ಹೋದೆ. ಅಲ್ಲಿ ತೇಜಸ್ ಅವರ ಪರಿಚಯವಾಯಿತು. ತನು ಮತ್ತು ತೇಜಸ್ ನನ್ನ ಹುಡುಗಿಯ ಮಾವನ ಮಕ್ಕಳು ಎಂದು ತಿಳಿಯಿತು. ಮನೆಯಲ್ಲಿ ಎಲ್ಲ ಕಡೆ ಕಣ್ಣು ಹಾಯಿಸಿದೆ. ನನ್ನ ಹುಡುಗಿ ಮಾತ್ರ ಕಾಣಲಿಲ್ಲ. ಯಾರ ಬಳಿ ಕೇಳಲಿ? ಮನೆಯಲ್ಲಿ ತಾನು ತೇಜಸ್ ಎಲ್ಲ ಬಂದಿದ್ರು. ಇವಳಿಲ್ಲಿ ಬರದೆ ಏನು ಮಾಡ್ತಿದ್ದಾಳೆ ಎಂದು ಯೋಚನೆ ಮಾಡ್ತಿದ್ದಾಗ ರಾತ್ರಿ ಆದರೂ ಶಿವಿ ಬರಲಿಲ್ಲ ಎಂದು ಕಾನ್ವಿ ಅವರ ಅಪ್ಪನ ಬಳಿ ಹೇಳಿದ್ಲು. ನನಗೆ ನನ್ನ ಮೇಲೆ ಕೆಟ್ಟ ಕೋಪ ಬಂತು. ನಾನು ಅವಳ ಮಾತಿಂದ ಕೋಪ ಮಾಡಿಕೊಂಡು ಅವಳನ್ನಲ್ಲೇ ಬಿಟ್ಟು ಬಂದೆ. ಛೆ, ಎಂಥ ತಪ್ಪು ಮಾಡಿಬಿಟ್ಟೆ ಎಂದು ಮನಸ್ಸಲ್ಲಿ ಅಂದುಕೊಂಡಾಗ ತೇಜಸ್ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂದರು. ನಾನು ಬರ್ತೀನಿ ಎಂದು ಅವರ ಜೊತೆ ಹೊರಟು ಬಂದೆ. ಪಾಪ ಎಷ್ಟು ಹೆದರಿದ್ದಾಳೆ. ಅವರು ಸಮಯಕ್ಕೆ ಬರದೇ ಇದ್ದಿದ್ರೆ ಎಂಥ ಅನಾಹುತ ಆಗ್ತಿತ್ತು. ಕಾರ್ ಬ್ರೇಕ್ ಹಾಕಿದಾಗ ಚರಣ್ ತನ್ನ ಯೋಚನೆಗಳಿಂದ ಹೊರಬಂದ. ತೇಜಸ್, ಪುಟ್ಟ, ನಡೆದ ವಿಷಯ ಮನೆಯಲ್ಲಿ ಹೇಳಬೇಡ, ಆಮೇಲೆ ಸುಮ್ಮನೆ ಎಲ್ಲರೂ ಗಾಬರಿ ಆಗ್ತಾರೆ. ಸರಿ ಎಂದು ತಲೆಯಾಡಿಸಿದಳು. ಮನೆಗೆ ಹೋಗಿ ಎಲ್ಲರನ್ನೂ ಮಾತನಾಡಿಸಿ ರೂಮಿಗೆ ಹೋದಳು. ತಾನು ಅವಳ ಹಿಂದೆ ಹೋದಳು. ಲೇ ಶಿವಿ, ನಾನು ನಿನ್ನ ಜೊತೆ ಮಾತಾಡಬೇಕು. ಪ್ಲೀಸ್ ತನು, ಈಗ ನಾನು ಮಲ್ಕೋಬೇಕು. ತಲೆನೋವು, ಪ್ಲೀಸ್. ನಿನ್ನ ತಲೆನೋವಿಗೆ ಕಾರಣ ಗೊತ್ತು ನನಗೆ ಎಂದಾಗ ಶಿವಿ ಮಾತನಾಡಲಿಲ್ಲ. ತಾನು ಮಾತು ಮುಂದುವರೆಸಿದಳು. ಅಲ್ವೇ, ನಾನು ಪ್ರೀತಿ ಮಾಡೋ ವ್ಯಕ್ತಿ ನಮ್ಮ ಕಾಲೇಜಲ್ಲಿ ಇದ್ದಾರೆ ಅಂದಿದ್ದೆ ಹೊರತು ಅವರು ಚರಣ್ ಸರ್ ಅಂತ ಯಾವಾಗಲೇ ಹೇಳಿದೆ. ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು ಏನೋ ಅವಂತರ ಮಾಡಿಬಿಡ್ತೀಯ. ನಾನು ಸರ್ ಹತ್ರ ಮಾತಾಡಿದ್ದೆ. ಮೊದಲು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು, ಆಮೇಲೆ ಸರಿ ಹೋದರು. ನೀನು ಮನೆಗೆ ಬರಲಿಲ್ಲ ಅಂತ ಗೊತ್ತಾದಾಗ ಎಷ್ಟು ಚಡಪಡಿಸ್ತಿದ್ರು ಗೊತ್ತಾ. ಅವರು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಹೌದು ಹೌದು, ಪ್ರೀತಿ ಹೆಚ್ಚಾಗಿ ನನ್ನನ್ನು ಅಲ್ಲಿ ಒಬ್ಬಳೇ ಬಿಟ್ಟು ಬಂದದ್ದು. ನೀನು ಹೇಳಿದ ಮಾತಿಗೆ ಅವರು ನಿಂಗೆ ಸರಿಯಾಗಿ ಮಾಡಿದ್ದಾರೆ. ನೀನು ಯಾವಾಗಲೂ ಅವರ ಪರ ವಹಿಸಿಕೊಂಡು ಬರೋದು. ಹಾಗೇನಿಲ್ಲ, ನಿಜ ಹೇಳೆ, ನೀನು ಅವರನ್ನು ಪ್ರೀತಿಸ್ತಾ ಇಲ್ವಾ ಎಂದಾಗ ಶಿವಿ ತನುವನ್ನು ಅಪ್ಪಿಕೊಂಡು ಅತ್ತಳು. ಯಾಕೆ ಅಳ್ತಾ ಇದೆಯಾ? ನಂಗೆ ಗೊತ್ತು ಕಣೋ ನೀನು ಅವರನ್ನು ಪ್ರೀತಿ ಮಾಡ್ತಾ ಇದೆಯಾ ಅಂತ. ಆದರೆ ಯಾಕೆ ಅವರನ್ನು ಅವಾಯ್ಡ್ ಮಾಡ್ತಾ ಇದೆಯಾ ಅನ್ನೋದೇ ಗೊತ್ತಾಗ್ತಿಲ್ಲ. ನೀವಿ ಅಕ್ಕ ಏನಂದೆ? ನೀವಿ ಅಕ್ಕ ಮೀರಾ ಅಕ್ಕನ ಸ್ಥಿತಿಗೆ ತಾನೇ ಕಾರಣ ಅಂತ ಒಳಗೊಳಗೆ ಸಂಕಟ ಪಡ್ತಿದ್ದಾಳೆ. ಮೀರಾ ಅಕ್ಕ ಜೀವನ ಸರಿಯಾದ್ರೇ ನೀವಿ ಅಕ್ಕ ಚೆನ್ನಾಗಿರೋದು. ನೀವಿ ಅಕ್ಕ ಖುಷಿಯಾಗಿರಬೇಕು. ಅವಳನ್ನು ತುಂಬ ಪ್ರೀತಿ ಮಾಡೋ ಹುಡುಗ ಅವಳನ್ನು ಮದುವೆ ಆಗಬೇಕು. ಆಮೇಲೆ ನನ್ನ ಜೀವನದ ಬಗ್ಗೆ ನಾನು ಯೋಚಿಸೋದು. ಎಲ್ಲ ಸರಿಯಾಗುತ್ತೆ, ಡೋಂಟ್ ವರಿ ಡಿಯರ್. ಅವರ ಮಾತುಗಳನ್ನು ನೀವಿ ಕೇಳಿಸಿಕೊಂಡಿದ್ದು ಅವರ ಗಮನಕ್ಕೆ ಬರಲಿಲ್ಲ. ಚರಣ್ ಸುಜಾತಾರವರೊಂದಿಗೆ ತನ್ನ ಮನೆಗೆ ಮರಳಿ ಅವನ ರೂಮ್ಗೆ ಹೋಗಿ ಯೋಚಿಸಿದ. ಅವಳು ಒಮ್ಮೆಯೂ ನನ್ನ ಕಡೆಗೆ ನೋಡಲಿಲ್ಲ. ತೇಜಸ್ಸನ್ನು ಕಂಡಾಗ ಅವರನ್ನು ತಬ್ಬಿಕೊಂಡು ಅತ್ತಳು. ನಾನು ಯಾರು ಅಲ್ವಾ ಅವಳಿಗೆ? ತೇಜಸ್ ಮಾವನ ಮಗ ತಾನೆ. ಒಂದು ವೇಳೆ ಅವರನ್ನು ಪ್ರೀತಿ ಮಾಡ್ತಿರ್ಬೋದಾ? ಅವರು ಅವಳನ್ನು ಪ್ರೀತಿಯಿಂದ ಮಾತಾಡಿಸಿದ್ರು, ಸಮಾಧಾನ ಮಾಡಿದರು. ಅವರ ಜಾಗದಲ್ಲಿ ನಾನಿರಬೇಕಿತ್ತು. ಅವಳನ್ನು ಸಮಾಧಾನ ಮಾಡಲು ಕೂಡ ನನಗೆ ಸಾಧ್ಯ ಆಗಲಿಲ್ಲ. ಎಷ್ಟೇ ಆದರೂ ಪ್ರೀತಿಸೋ ಹುಡುಗಿ ತನ್ನ ಕಣ್ಣ ಮುಂದೆ ಇನ್ನೊಬ್ಬರಿಗೆ ಪ್ರಾಧಾನ್ಯತೆ ಕೊಡುವಾಗ ಹುಡುಗ ಹೊಟ್ಟೆ ಉರ್ಕೊಳ್ಳೋದು ಸಾಮಾನ್ಯ ಅಲ್ವಾ? ಚರಣ್ ಕೂಡ ಅದೇ ಗುಂಪಿಗೆ ಸೇರಿದವ. ಅವನಿಗೆ ತಿಳಿಯದೆ ಅವನೊಳಗಿರುವ ಪೊಸೆಸಿವ್ನೆಸ್ನಿಂದ ಅವನು ಈ ರೀತಿ ಯೋಚಿಸಿತು. ಮುಂದುವರಿಯುವುದು.